ಸರ್ ಈ ಬಿಜೆಪಿಯಲ್ಲಿ ನನಗೆ ಸಂಬಂಧ ಇಲ್ಲದೆ ಇರೋದು ಅವರ ಪಕ್ಷದ ಅವರ ಭಿನ್ನಾಭಿಪ್ರಾಯಗಳು ಅವ್ರ ನಾಯಕರುಗಳು. ನಿಮ್ಮ ಕಾರ್ಯಕರ್ತರು ಗೊಂದಲಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಯಾಕೆ ಗೊಂದಲಕ್ಕೆ ಒಳಗಾಗ್ತಾರೆ? ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಜೆಪಿಯಿಂದ ಕೂತು ಸರಿಪಡಿಸ್ಕೊಳ್ತಕ್ಕಂಥ ಎಲ್ಲ ರೀತಿಯ ಒಂದು ಅವರಲ್ಲಿ ಶಕ್ತಿ ಇದೆ, ಸರಿಪಡಿಸ್ಕೊಳ್ಳಿ. ವಿಜಯೇಂದ್ರವನ್ನು ಬದಲಾಯಿಸಬೇಕು ಅನ್ನುವಂಥ ಅವ್ರ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ತೀರ್ಮಾನ ನಾನು ಚರ್ಚೆ ಮಾಡೋಕ್ಕಾಗಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಏನು ತೀರ್ಮಾನ ಮಾಡಬೇಕು ಅವ್ರು ಮಾಡ್ತಾರೆ. ಸರ್ ಡಿ ಕೆ ಶಿವಕುಮಾರ್ ಅವರು ಈಗ ಕುಂಭಮೇಳಕ್ಕೆ ಹೋಗಿದ್ದಾರೆ, ಮೊದಲು ವಿರೋಧಿಸಿದ್ರು, ಈಗ ಯಾವುದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟುಗೆ ಒಪ್ಪಿಗೆ ತೊಗೊಂಡ್ಬರ್ಲಿ ಕೇಂದ್ರದಿಂದ ಅವರು ಮೊದಲು ಪಕ್ಕದ ತಮಿಳುನಾಡಿನವರು ಜೊತೆಲಿ ಸರ್ಕಾರ ಮಾಡೋರಲ್ಲ ತಮಿಳುನಾಡಿನಲ್ಲಿ ಅವರ ಪಾರ್ಟ್ನರ್ಸ್ ಅಲ್ವೇ, ಅಲ್ಲಿ ಅವರ ಹತ್ರ ಹೋಗಿ ಮೊದಲು ಒಪ್ಪಿಗೆ ತಗೊಂಡು ಬರಲಿ, ನರೇಂದ್ರ ಮೋದಿ ಅವ್ರಿಗೆ ಹೇಳ ಒಪ್ಪಿಗೆ ಕೊಡ್ಸೋಣ. ಸರಿ, ಕುಂಭಮೇಳಕ್ಕೆ ಹೋಗಿ ಅವರವರ ನಂಬಿಕೆ ಅದು. ಸರಿ, ಎಸ್ ಸಿ ಮಾದೇವಪ್ಪನವರು ಒಂದು ಮಾತು ಹೇಳಿದ್ದಾರೆ ಸರ್, ವಾಲ್ಮೀಕಿಯಿಂದ ರಾಮನೋ, ರಾಮನಿಂದ ವಾಲ್ಮೀಕಿನೋ ಅಂತೇಳಿ ಚಿಂತನೆ ಆಗ್ಬೇಕು ಅನ್ನುವಂಥ ಮಾತು. ಮಾದೇವಪ್ಪನವರು ಹೊಸ ರಾಮನಿಗೆ ನಿರ್ಮಾಣ ಮಾಡಕ್ಕೆ ಕೊಡ್ತಾರೆ. ಸರ್ ಈ ಬಿಜೆಪಿಯಲ್ಲಿ ನಿಮಗೇನು ಸಮಸ್ಯೆ? ನನಗೆ ಸಂಬಂಧ ಇಲ್ಲದೆ ಇರೋದು ಅವರ ಪಕ್ಷದ ಅವರ ಭಿನ್ನಾಭಿಪ್ರಾಯಗಳು ಅವ್ರ ನಾಯಕರುಗಳು. ನಿಮ್ಮ ಕಾರ್ಯಕರ್ತರು ಗೊಂದಲಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಯಾಕೆ ಗೊಂದಲಕ್ಕೆ ಒಳಗಾಗ್ತಾರೆ? ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಜೆಪಿಯಿಂದ ಕೂತು ಸರಿಪಡಿಸ್ಕೊಳ್ತಕ್ಕಂಥ ಎಲ್ಲ ರೀತಿಯ ಒಂದು ಅವರಲ್ಲಿ ಶಕ್ತಿ ಇದೆ, ಸರಿಪಡಿಸ್ಕೊಳ್ಳಿ. ವಿಜಯೇಂದ್ರವನ್ನು ಬದಲಾಯಿಸಬೇಕು ಅನ್ನುವಂಥ ಅವ್ರ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ತೀರ್ಮಾನ ನಾನು ಚರ್ಚೆ ಮಾಡೋಕ್ಕಾಗಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಏನು ತೀರ್ಮಾನ ಮಾಡಬೇಕು ಅವ್ರು ಮಾಡ್ತಾರೆ. ಸರ್ ಡಿ ಕೆ ಶಿವಕುಮಾರ್ ಅವರು ಈಗ ಕುಂಭಮೇಳಕ್ಕೆ ಹೋಗಿದ್ದಾರೆ, ಮೊದಲು ವಿರೋಧಿಸಿದ್ರು, ಈಗ ಯಾವುದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟುಗೆ ಒಪ್ಪಿಗೆ ತೊಗೊಂಡ್ಬರ್ಲಿ ಕೇಂದ್ರದಿಂದ ಅವರು ಮೊದಲು ಪಕ್ಕದ ತಮಿಳುನಾಡಿನವರು ಜೊತೆಲಿ ಸರ್ಕಾರ ಮಾಡೋರಲ್ಲ ತಮಿಳುನಾಡಿನಲ್ಲಿ ಅವರ ಪಾರ್ಟ್ನರ್ಸ್ ಅಲ್ವೇ, ಅಲ್ಲಿ ಅವರ ಹತ್ರ ಹೋಗಿ ಮೊದಲು ಒಪ್ಪಿಗೆ ತಗೊಂಡು ಬರಲಿ, ನರೇಂದ್ರ ಮೋದಿ ಅವ್ರಿಗೆ ಹೇಳ ಒಪ್ಪಿಗೆ ಕೊಡ್ಸೋಣ. ಸರಿ, ಕುಂಭಮೇಳಕ್ಕೆ ಹೋಗಿ ಅವರವರ ನಂಬಿಕೆ ಅದು. ಸರಿ, ಎಸ್ ಸಿ ಮಾದೇವಪ್ಪನವರು ಒಂದು ಮಾತು ಹೇಳಿದ್ದಾರೆ ಸರ್, ವಾಲ್ಮೀಕಿಯಿಂದ ರಾಮನೋ, ರಾಮನಿಂದ ವಾಲ್ಮೀಕಿನೋ ಅಂತೇಳಿ ಚಿಂತನೆ ಆಗ್ಬೇಕು ಅನ್ನುವಂಥ ಮಾತು. ಮಾದೇವಪ್ಪನವರು ಹೊಸ ರಾಮನಿಗೆ ನಿರ್ಮಾಣ ಮಾಡಕ್ಕೆ ಕೊಡ್ತಾರೆ.